ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನಪ್ಪ ಇವತ್ತು ವಿಶೇಷ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. 335 ವರ್ಷಗಳ ಹಿಂದೆ ಮಂತ್ರಾಲಯದಲ್ಲಿ ನಿಜಕ್ಕೂ ನಡೆದಿದ್ದು ಏನು? ರಾಘವೇಂದ್ರ ಸ್ವಾಮಿಯ ಪವಾಡ. ಮಂತ್ರಾಲಯದಲ್ಲಿ 335 ವರ್ಷಗಳ ಹಿಂದೆ ನಿಜಕ್ಕೂ ನಡೆದದು ಶ್ರೀ ರಾಘವೇಂದ್ರ ಸ್ವಾಮಿಯ ಪವಾಡ. ಮಧ್ವಾಚಾರ್ಯ ಸಂಪ್ರದಾಯದಲ್ಲಿ ಅತಿ ಶ್ರೇಷ್ಠ ಯತಿಗಳಲ್ಲಿ ಒಬ್ಬರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ತಮ್ಮ ಜೀವನದ ಉದ್ದಕ್ಕೂ ಭಕ್ತರ ಕಷ್ಟ ನಿವಾರಣೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದರು. ಅವರ ಜೀವನ ಮತ್ತು ಮಹಿಮೆಯನ್ನು ವರ್ಣಿಸುವ ಅನೇಕ ಪವಾಡಗಳು ಇವೆ. 335 ವರ್ಷಗಳ ಹಿಂದೆ ಅಂದರೆ 1671ರಲ್ಲಿ ಮಂತ್ರಾಲಯದಲ್ಲಿ ಅವರು ಜೀವಂತ ಸಮಾಧಿ ಪಡೆದ ಅಪರೂಪದ ಘಟನೆಯು ಅವರದ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಈ ಲೇಖನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಅಂತಿಮ ದಿನಗಳ ಸಮಾಧಿ ಪ್ರಕ್ರಿಯೆ ಮತ್ತು ಅವರ ಪವಾಡಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಯ ಜೀವನ. ಶ್ರೀ ರಾಘವೇಂದ್ರ ಸ್ವಾಮಿ 1595ರಲ್ಲಿ ಜನಿಸಿದರು. ಅವರ ಮೂಲ ಹೆಸರು ವೆಂಕಟನಾಥ. ಅವರು ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸದಲ್ಲಿ ಪ್ರಖ್ಯಾತರಾಗಿದ್ದರು. ತಾರತಮ್ಯ ಶಾಸ್ತ್ರ, ವೇದ, ಪುರಾಣ, ಧರ್ಮಶಾಸ್ತ್ರ, ತರ್ಕ ಮತ್ತು ವ್ಯಾಕರಣದಲ್ಲಿ ಅಪಾರ ಪಾಂಡಿತ್ಯ ಪಡೆದ ಅವರು ತಮ್ಮ ಗುರುಗಳು ಶೃಂಗೇರಿಯ ಪೀಠದ ವಿದ್ಯಾವಚಸ್ಪತಿಗಳಿಂದ ದ್ವೈತ ತತ್ವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದರು. ವೈವಾಹಿಕ ಜೀವನ ನಡೆಸುತ್ತಿದ್ದ ವೇಳೆ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬಂತು. ತಮ್ಮ ಕೌಟುಂಬಿಕ ಜವಾಬ್ದಾರಿಗಳು ಪೂರೈಸಿದ ನಂತರ ಅವರು ಸನ್ಯಾಸ ಸ್ವೀಕರಿಸಿದರು. ಮಧ್ವ ಪರಂಪರೆಯಲ್ಲಿ ಗುರು ಪರಂಪರೆಯ ಮೂಲಕ ಯತಿಪಟ್ಟರು ಸ್ವೀಕರಿಸಿದ ನಂತರ ಶ್ರೀ ರಾಘವೇಂದ್ರ ಭಕ್ತರ ಉದ್ಧಾರಕ್ಕಾಗಿ ನಮ್ಮ ಜೀವನವನ್ನು ಅರ್ಪಿಸಿದರು. ಮಂತ್ರಾಲಯದಲ್ಲಿ ಅವರ ಅಂತಿಮ ದಿನಗಳು. 1671ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ತಮ್ಮ ಶಿಷ್ಯರಿಗೆ ಮತ್ತು ಭಕ್ತರಿಗೆ ತಾವು ಸಮಾಧಿ ಪ್ರವೇಶಿಸಬೇಕಾದ ಸಮಯ ಮುಟ್ಟಿದುದಾಗಿ ತಿಳಿದರು. ಇದನ್ನು ಕೇಳಿ ಶಿಷ್ಯರು ಮತ್ತು ಭಕ್ತರು ಕಣ್ಣೀರಿಟ್ಟರು. ದೀನವಾಗಿ ಕೇಳಿದರೆ ಅವರ ಉದಾತ್ತ ಉತ್ತರವೇ ಹೀಗಿತ್ತು: ನಾನು ಈ ಲೋಕವನ್ನು ಬಿಟ್ಟರೆಂದು ಭಾವಿಸಬೇಡಿ, ನಾನು ಇಲ್ಲಿಯೇ ಇರುತ್ತೇನೆ. ಭಕ್ತರು ನಂಬಿಕೆ ಮತ್ತು ಶ್ರದ್ಧೆಯಿಂದ ನನ್ನನ್ನು ಯಾರು ಪ್ರಾರ್ಥಿಸಬಹುದೋ ಅವರ ಕಷ್ಟಗಳಿಗೆ ಪರಿಹಾರ ಲಭಿಸಲಿದೆ. ಮಾತೃಶಕ್ತಿ, ಗುರು ಭಕ್ತಿ, ಹರಿಯ ಪರಮಾನುಗ್ರಹ ಈ ಮೂರರ ಮೇಲಿನ ಅವರ ಜೀವನದ ಶ್ರೇಷ್ಠತೆ. ಈ ಮಾತುಗಳಿಂದ ಭಕ್ತರು ಸ್ವಲ್ಪ ಸಮಾಧಾನಗೊಂಡರು. ಅವರಿಂದ ದೈಹಿಕವಾಗಿ ದೂರಗೊಳ್ಳಬೇಕಾದ ಅವರು ಕಳೆಯಲಾರದ ವಿಷಯವೆಂದು ಆಗಿತ್ತು. ಜೀವಂತ ಸಮಾಧಿ ಅಪೂರ್ಣ ಘಟನೆಯ ವಿವರ. 1675ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಿಗಾಗಿ ಕೊನೆಯ ಬೋಧನೆ ನೀಡಿದರು. ಆ ದಿನ ಅವರಿಗೆ ಭಕ್ತರು ಅಭಿಷೇಕ ಪೂಜೆ ಸೇವೆ ಸಲ್ಲಿಸಿದರು. ಅದರ ನಂತರ ಅವರು ತಾವೇ ಸಿದ್ಧವಾಗಿಸಿಕೊಂಡಿದ್ದ ಗುಹೆಯಲ್ಲಿ ಪ್ರವೇಶಿಸಿದರು. ಗುಹೆಯನ್ನು ಮಣಿಕಟ್ಟಿನಿಂದ ಮುಚ್ಚುವುದನ್ನು ಮುನ್ನ ಅವರು ಭಕ್ತರಿಗೆ ಹಿತವಚನಗಳನ್ನು ನೀಡಿದರು. ಫಸ್ಟ್ನೇದು, ನಾನು 700 ವರ್ಷಗಳ ಕಾಲ ಭಕ್ತರಿಗೆ ಅನುಗ್ರಹಿಸುತ್ತೇನೆ. ಎರಡನೇದು, ನನಗೆ ಶರಣಾಗಿ ಪ್ರಾರ್ಥಿಸುವ ಭಕ್ತರಿಗೆ ಹೇಗಾದರೂ ಸಮಸ್ಯೆಯಾದರೂ ಪರಿಹಾರ ದೊರಕಲಿದೆ. ಮೂರನೇದು, ನನ್ನ ಬೃಂದಾವನಕ್ಕೆ ಬಂದವರ ಮನೋಕೋರಿಕೆ ಈಡೇರಿಸುತ್ತೇನೆ. ಇದನ್ನು ಕೇಳಿದ ಭಕ್ತರು ಕಣ್ಣೀರಿಟ್ಟರು. ಆದರೆ ಶ್ರೀ ರಾಘವೇಂದ್ರರು ಶ್ರೀಹರಿ ಸ್ಮರಣೆಯಲ್ಲಿ ತಮ್ಮ ತಪಸ್ಸನ್ನು ಮುಂದುವರಿಸಿದರು. ಅಂತಿಮವಾಗಿ ಶಿಷ್ಯರು ಮತ್ತು ಭಕ್ತರು ಪ್ರಣಾಮ ಮಾಡಿದ ನಂತರ ಶ್ರೀಮಠದ ಪಂಡಿತರು ವಿದ್ವಾನ್ ಶ್ರೇಣಿಯವರ ಮಾರ್ಗದರ್ಶನದಲ್ಲಿ ಗುಹೆಯನ್ನು ಕಲ್ಲಿನಿಂದ ಮುಚ್ಚಿದರು. ಅದಾದ ಬಳಿಕ ಆ ಸ್ಥಳದಲ್ಲಿ ಅವರ ಶಿಷ್ಯರು ಪ್ರತಿಷ್ಠಾಪಿಸಿದ್ದ ಬೃಂದಾವನದ ಮೇಲೆ ಪುಣ್ಯ ತೀರ್ಥ, ಶ್ರೀ ಹರಿ ಪ್ರಸಾದ ಇತ್ಯಾದಿಗಳನ್ನು ಅರ್ಪಿಸಿ ಭಜನೆ ಕೀರ್ತನೆಗಳನ್ನು ನಡೆಸಿದರು. ಶ್ರೀ ರಾಘವೇಂದ್ರ ಸ್ವಾಮಿಯ ಪವಾಡಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಪಡೆದರೂ ಕೂಡ ಭಕ್ತರ ಹಿತಕ್ಕಾಗಿ ಸದಾ ಇರುತ್ತಾರೆ.
ಅದನ್ನು ತೋರಿಸುವ ಅನೇಕ ಪವಾಡಗಳು ನಡೆದಿದೆ. ಮನವ್ಯಾಪನೆ ಮಾಡಿದ ಮಂತ್ರಗಳು. ಸಮಾಧಿಯ ನಂತರವೂ ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಿಸುತ್ತಿದ್ದಾರೆ. ಹಲವಾರು ಭಕ್ತರು ಅವರ ನಾಮಸ್ಮರಣೆ ಮಾಡಲು ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿದ್ದಾರೆ. ಮಂತ್ರಾಲಯದಲ್ಲಿ ತಾವು ಇರುವುದನ್ನು ಸಿದ್ಧಪಡಿಸಿದ ಘಟನೆ. ಕಲ್ಯಾಣಪುರ ಎಂಬ ಸಣ್ಣ ಹಳ್ಳಿ. ಕಷ್ಟಗಳಲ್ಲಿ ಮುಳುಗಿದ್ದಾಗ ಶ್ರೀ ರಾಘವೇಂದ್ರರು ಒಬ್ಬ ಭಕ್ತನ ಕನಸಿನಲ್ಲಿ ಬಂದು ಮಠದಲ್ಲಿ ವಿಶೇಷ ಹೋಮ ಮಾಡಬೇಕೆಂದು ಹೇಳಿದರು. ಹೋಮ ಮಾಡಿದ ದಿನದಿಂದ ಹಳ್ಳಿಯ ಸಮಸ್ಯೆಗಳು ದೂರವಾದವು. ಶ್ರೀರಾಮನ ವಚನವನ್ನು ಸತ್ಯವಾಗಿಸಿದರು. ಒಮ್ಮೆ ಶ್ರೀರಾಮಚಂದ್ರ ಪ್ರಭು ಶ್ರೀ ಹನುಮಂತ ದೇವರನ್ನು ಕಳುಹಿಸಿ ರಾಘವೇಂದ್ರ ಸ್ವಾಮಿಗಳ ಪುಣ್ಯಸ್ಥಳ ಪರಿಶೀಲಿಸಲು ಹೇಳಿದರು. ಹನುಮಂತನನ್ನು ಮಂತ್ರಾಲಯಕ್ಕೆ ಬಂದಾಗ ಶ್ರೀ ರಾಘವೇಂದ್ರರು ಆತ್ಮ ಸಾಕ್ಷಾತ್ಕಾರ ಮಾಡಿ ಅವರನ್ನು ಸ್ವಾಗತಿಸಿದರು. ಇದರಿಂದ ಶ್ರೀರಾಮನ ವಚನದಲ್ಲಿ ಶಕ್ತಿ ಮತ್ತೆ ಸಾಬೀತಾಯಿತು. ಒಮ್ಮೆ ಮಂತ್ರಾಲಯದಲ್ಲಿ ಮಠದ ಭೂಮಿ ಕಬಳಿಸಲು ಬ್ರಿಟಿಷರು ಅಧಿಕಾರವೊಂದನ್ನು ಬಂದ ಮಠದ ಮಠಾಧಿಪತಿಗಳಿಗೆ ಕಠಿಣ ನಿಯಮಗಳನ್ನು ಹೇರಲು ಯತ್ನಿಸಿದರು. ಆದರೆ ಶ್ರೀ ರಾಘವೇಂದ್ರರು ಕನಸಿನಲ್ಲಿ ಆ ಅಧಿಕಾರಿಯ ಬಳಿ ಬಂದು ಮಠವನ್ನು ಗೌರವಿಸುವಂತೆ ಸೂಚಿಸಿದರು. ಅಚ್ಚರಿಯೇ ಅಧಿಕಾರಿ ಹೃದಯದಲ್ಲಿ ದಯಮಾಡಿ ಮಠದ ಭೂಮಿಯ ರಕ್ಷಿಸಲಾಗಿತ್ತು. ನಿಯಮಿತ ಪೂಜೆ ಮತ್ತು ಸೇವೆಯ ಭಕ್ತರ ಶಕ್ತಿ ಚಾಲನೆ ಭಕ್ತರ ಅನುಭವ. ನಿತ್ಯವೂ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಪೂಜೆ, ಸೇವೆ, ಹೋಮ, ಜಪ ನಡೆಯುತ್ತೆ. ಇದರಿಂದ ಭಕ್ತರ ಮನೋಭಿಲಾಷೆಗಳನ್ನು ಈಡೇರಿದ ಹಲವಾರು ಉದಾಹರಣೆಗಳು ಇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 335 ವರ್ಷಗಳ ಹಿಂದೆ ಜೀವಂತ ಸಮಾಧಿ ಪಡೆದರು. ಅವರ ಅನುಗ್ರಹ ಶಾಶ್ವತವಾಗಿದೆ. ಭಕ್ತರು ನಂಬಿಕೆ, ಶ್ರದ್ಧೆಯಿಂದ ಅವರ ನಾಮಸ್ಮರಣೆ ಮಾಡಿದರೆ ಅಜರಾಮರವಾದ ಅನುಗ್ರಹ ಲಭ್ಯವಾಗುತ್ತದೆ. ಇಂದು ಕೂಡ ಮಂತ್ರಾಲಯಕ್ಕೆ ಭೇಟಿ ನೀಡುವ ಭಕ್ತರು ಅವರ ಪವಾಡ ಅನುಭವ ಪಡೆದುಕೊಳ್ಳುತ್ತಾರೆ. ಭಕ್ತಿಯ ಶಕ್ತಿಯ ಗುರುವಿನ ಅನುಗ್ರಹ ಇವುಗಳಿಂದ ಜೀವನ ಸುಖ ಶಾಂತಿಯಿಂದ ಕೂಡಿರಬಹುದು ಎಂಬುದನ್ನು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. 335 ವರ್ಷಗಳ ಹಿಂದೆ ಮಂತ್ರಾಲಯದಲ್ಲಿ ನಡೆದ ಘಟನೆಗಳು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ವಿಡಿಯೋನ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ವಿಡಿಯೋನ ಎಂಟನ ವಾಚ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.